ವೀಕ್ಷಕರೇ ನಮಸ್ಕಾರಗಳು. 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ಚರಿತ್ರೆ ಬರೆಯಿತು ಟೀಮ್ ಇಂಡಿಯಾ ತಂಡ. ಇನ್ನು ಬಳಿಕ ಈ ಬಗ್ಗೆ ಮಾತನಾಡಿದ ಪಾಕಿಸ್ತಾನ ದಿಗ್ಗಜರು ನೀಡಿದರು ಆಘಾತಕಾರಿ ಹೇಳಿಕೆಯನ್ನು. ಹೌದು ವೀಕ್ಷಕರೇ, ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡವು 4 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿತು. ಬಳಿಕ ಈ ಬಗ್ಗೆ ಮಾತನಾಡಿದ ಶೋಯಬ್ ಅಖ್ತರ್, ವಾಸಿಂ ಅಕ್ರಮ್, ಶಾಹಿದ್ ಅಫ್ರಿದಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಟ್ರೋಫಿಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಭಾರತ ಎಂದು ಕನ್ನಡದಲ್ಲಿ ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ನಡೆದಿದ್ದ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 4 ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿತು. ಹೌದು, ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ನ್ಯೂಜಿಲೆಂಡ್ ತಂಡವು 251 ರನ್ಸ್ಗಳ ಗುರಿಯನ್ನು ಭಾರತ ತಂಡಕ್ಕೆ ನೀಡಿತ್ತು. ಬಳಿಕ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು 257 ರನ್ಸ್ ಗಳಿಸುವ ಮೂಲಕ 6 ವಿಕೆಟ್ ಕಳೆದುಕೊಂಡು 4 ವಿಕೆಟ್ಸ್ಗಳ ಗೆಲುವು ದಾಖಲಿಸಿತು. ಹೌದು, ಈ ಒಂದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ KL ರಾಹುಲ್, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಶ್ರೇಯಸ್ ಅಯ್ಯರ್, ರವೀಂದ್ರ ಜಡೇಜಾ. ಹೌದು ವೀಕ್ಷಕರೇ, ಬ್ಯಾಟಿಂಗ್ ವಿಭಾಗದಲ್ಲಿ ಭರ್ಜರಿಯಾಗಿ ಬ್ಯಾಟ್ ಬೀಸಿ ಈ ಒಂದು ಟ್ರೋಫಿಯನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು. ವೀಕ್ಷಕರೇ, ಪ್ರಮುಖವಾಗಿ ಬೌಲಿಂಗ್ ವಿಭಾಗದಲ್ಲೂ ಕೂಡ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಅವರು ಅದ್ಭುತವಾದ ಪ್ರದರ್ಶನ ನೀಡಿದರು. ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡವು ನಿನ್ನೆಯ ಪಂದ್ಯದಲ್ಲಿ ಬೌಲಿಂಗ್ ವಿಭಾಗ ಹಾಗೂ ಬ್ಯಾಟಿಂಗ್ ವಿಭಾಗದಲ್ಲಿ ಉತ್ತಮವಾದ ಆಟ ಆಡಿದೆ. ಇನ್ನು ಈ ಒಂದು ಟ್ರೋಫಿಯನ್ನು ಗೆದ್ದ ಬಳಿಕ ಇದೀಗ ಪಾಕಿಸ್ತಾನ ದಿಗ್ಗಜರು ಭಾರತ ತಂಡದ ಬಗ್ಗೆ ನೀಡಿರುವಂತಹ ಆಘಾತಕಾರಿ ಹೇಳಿಕೆಗಳು ಇಲ್ಲಿವೆ. ವೀಕ್ಷಕರೇ, ಮೊದಲನೇದಾಗಿ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಈ ಪಂದ್ಯದ ಬಗ್ಗೆ ಹೇಳಿದ್ದು, ನೋಡಿ, ಈ ಒಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸಂಪೂರ್ಣವಾಗಿ ಮೋಸವಾಗಿದೆ ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಿಗೆ ನೀವು ದಂಡವನ್ನು ವಿಧಿಸಬೇಕು. ICCI ನೀವು ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ನಾವು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹೌದು, ಈ ಒಂದು ಟೂರ್ನಿಯನ್ನು ನಡೆಸಿದ್ದು ನಾವು ಮತ್ತು ನ್ಯೂಜಿಲೆಂಡ್ ತಂಡಕ್ಕೆ ಮೋಸವಾದರೆ ಅವರು ನಮ್ಮನ್ನು ಕೇಳುತ್ತಾರೆ. ICCI ಇದೀಗಲೇ ನೀವು ಕ್ರಮವನ್ನು ತೆಗೆದುಕೊಂಡು ಇನ್ನೊಮ್ಮೆ ಬೇಕಾದರೂ ಪಂದ್ಯವನ್ನು ನಡೆಸಿ. ಇಲ್ಲವಾದಲ್ಲಿ ಈ ಒಂದು ಟ್ರೋಫಿಯನ್ನು 2 ತಂಡಕ್ಕೆ ಶೇರ್ ಮಾಡಬೇಕು. ಇಲ್ಲದಿದ್ದಲ್ಲಿ ನಮ್ಮ ಪಾಕಿಸ್ತಾನ ತಂಡದ ಆಟಗಾರರು ಅಥವಾ ಬೇರೆ ದೇಶದ ಆಟಗಾರರು ಸ್ಟ್ರೈಕ್ ಮಾಡುತ್ತೇವೆ. ಹೌದು, ಇದಕ್ಕೆ ನ್ಯಾಯ ಸಿಗಲೇಬೇಕು ಮತ್ತು ಕಿವೀಸ್ ತಂಡಕ್ಕೆ ಸಂಪೂರ್ಣವಾಗಿ ಮೋಸವಾಗಿದೆ ಎಂದು ವಾಸಿಂ ಅಕ್ರಮ್ ಅವರು ಆಘಾತಕಾರಿ ಹೇಳಿಕೆ ಕೊಟ್ಟರು. ಇನ್ನು ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ಬಗ್ಗೆ ಹೇಳಿದ್ದು, ICC ಮಂಡಳಿಗೆ ನನ್ನ ಕಡೆಯಿಂದ ಎಚ್ಚರಿಕೆ. ಹೌದು, ಈ ಒಂದು ಪಂದ್ಯವು ಇನ್ನೊಮ್ಮೆ ನಡೆಯಲೇಬೇಕು. ಇಲ್ಲವಾದಲ್ಲಿ ಭಾರತದ ಟ್ರೋಫಿಯನ್ನು ಕಸಿದುಕೊಳ್ಳಿ. ಹೌದು, ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ಸಂಪೂರ್ಣವಾಗಿ ಮೋಸ ಮಾಡಿ ಗೆದ್ದಿದೆ. ಒಂದೇ ಪಿಚ್, ಒಂದೇ ಮೈದಾನದಲ್ಲಿ ಆಡುವುದು ಯಾವ ನ್ಯಾಯ? ಹೌದು, ಉಳಿದ ತಂಡಗಳು ಬೇರೆ ಬೇರೆ ಪಿಚ್ಗಳಲ್ಲಿ ಆಡಿ ಈ ಒಂದು ಟೂರ್ನಿಯಿಂದ ಹೊರಬಿದ್ದಿವೆ ಮತ್ತು ನ್ಯೂಜಿಲೆಂಡ್ ತಂಡವು ಕೂಡ ನಮ್ಮ ನಾಡಲ್ಲಿ ಆಡಿ ಅಲ್ಲಿಗೆ ಬಂದು ಫೈನಲ್ ಆಡುವುದು ಕಷ್ಟಕರವಾಗಿತ್ತು. ಆದರೆ ಭಾರತ ತಂಡವು ಒಂದೇ ನೆಲದಲ್ಲಿ ಆಡಿ ಈ ಒಂದು ಟ್ರೋಫಿಯನ್ನು ಗೆದ್ದು ಬೀಗಿದೆ ಮತ್ತು ICCಗೆ ನಾನು ಎಚ್ಚರಿಕೆ ಕೊಡುತ್ತಿದ್ದೇನೆ, ಇನ್ನೊಮ್ಮೆ ಈ ಒಂದು ಪಂದ್ಯವನ್ನು ನಡೆಸಬೇಕು. ಇಲ್ಲವಾದಲ್ಲಿ ಇವರಿಗೆ ದಂಡವನ್ನು ವಿಧಿಸಿ ಆ ಒಂದು ಟ್ರೋಫಿಯನ್ನು ಇಸಿದುಕೊಳ್ಳಿ ಎಂದು ಶೋಯಬ್ ಅಖ್ತರ್ ಅವರು ಆಘಾತಕಾರಿ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ಶಾಹಿದ್ ಅಫ್ರಿದಿ ಅವರು ಈ ಬಗ್ಗೆ ಹೇಳಿದ್ದು, ಭಾರತ ತಂಡವು ಯಾವುದೇ ಒಂದು ಟೂರ್ನಿಯಲ್ಲೂ ಕೂಡ ಕುತಂತ್ರವನ್ನು ಮಾಡೇ ಗೆಲ್ಲುತ್ತದೆ. ಹೌದು, ಈ ಒಂದು ದೇಶವನ್ನು ಬ್ಯಾನ್ ಮಾಡಬೇಕು ಮತ್ತು ನಿನ್ನೆಯ ಪಂದ್ಯದಲ್ಲಿ ಪಾಪ ಕಿವೀಸ್ ತಂಡಕ್ಕೆ ಸಂಪೂರ್ಣವಾಗಿ ಚೀಟಿಂಗ್ ಆಗಿದೆ ಎಂದು ಶಾಹಿದ್ ಅಫ್ರಿದಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಪಾಕಿಸ್ತಾನ ದಿಗ್ಗಜರು ಟೀಮ್ ಇಂಡಿಯಾ ತಂಡ ಗೆದ್ದ ಬಳಿಕ ಇದೀಗ ಆಘಾತಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಹೇಳಿಕೆಗಳ ಬಗ್ಗೆ ನಿಮ್ಮ ತಕ್ಕ ತಿರುಗೇಟುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.